ಡಿ ಗ್ಯಾಂಗ್ಗೆ ಟೆನ್ಷನ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಇಂದು ಕೊಲೆ ಪ್ರಕರಣದ ಟ್ರಯಲ್ ದಿನಾಂಕ ನಿಗದಿಯಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ಗೆ ಟೆನ್ಷನ್ ಆಗ್ತಾ ಇದೆ. ಇಂದು ಕೊಲೆ ಪ್ರಕರಣದ ಟ್ರಯಲ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಕೂಡ ಇದೆ. ವಿಸಿ ಮೂಲಕ ದರ್ಶನ್ ಪವಿತ್ರ ಗೌಡ ಹಾಜರಾಗ್ತಾರೆ. ಇನ್ನು ಉಳಿದ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ವಕೀಲರ ಮೂಲಕ ಹಾಜರಾಗ್ತಾರೆ. ಈಗ ಸದ್ಯಕ್ಕೆ ಒಂದು ಟ್ರಯಲ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ. 57ನೇ CCH ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ವಿವಾದವಿಲ್ಲದ ದಾಖಲೆಯನ್ನ ಮಾರ್ಕ್ ಮಾಡಲು ಅರ್ಜಿಯನ್ನ ಹಾಕಲಾಗಿತ್ತು. ಜೊತೆಗೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಪ್ರಾಸಿಕ್ಯೂಷನ್ ಇನ್ನು ಆಕ್ಷೇಪಣೆಗೆ ಕಾಲಾವಕಾಶವನ್ನ ಕೇಳಿದ್ದ ಆರೋಪಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನ ಕೇಳಿದ್ರು. ಇಂದು ಅರ್ಜಿ ವಿಚಾರಣೆಯನ್ನ 57ನೇ CCH ಕೋರ್ಟ್ ನಡೆಸಲಿದೆ. ಟ್ರಯಲ್ ದಿನಾಂಕ ನಿಗದಿಯಾದ್ರೆ ವಿಚಾರಣೆ ಶುರು ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಇಂದು ಕೊಲೆ ಪ್ರಕರಣದ ಟ್ರಯಲ್ ದಿನಾಂಕ ನಿಗದಿಯಾಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ವಿಸಿ ಮೂಲಕ ದರ್ಶನ್ ಪವಿತ್ರ ಗೌಡ ಹಾಜರಾಗ್ತಾರೆ. ಇನ್ನು ಉಳಿದ ಆರೋಪಿಗಳು ವಕೀಲರ ಮೂಲಕ ಹಾಜರಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ವಾದ ಕೂಡ ಇರುತ್ತೆ. ಇನ್ನು 57ನೇ CCH ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಯನ್ನ ಮಾಡಲಾಗುತ್ತೆ. ವಿವಾದವಿಲ್ಲದೆ ದಾಖಲೆ ಮಾರ್ಕ್ ಮಾಡಲು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಅರ್ಜಿ ವಿಚಾರಣೆ ಇರುತ್ತೆ. ಅನುಮತಿ ಕೋರಿ ಅರ್ಜಿ ಸಲ್ಲಿಸಿರುವ ಪ್ರಾಸಿಕ್ಯೂಷನ್ ಆಕ್ಷೇಪಣೆಗೆ ಕಾಲಾವಕಾಶ ಕೇಳಿದ ಆರೋಪಿ ಪರ ವಕೀಲರು. ಎಸ್ಐ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅರುಣ್, ಸದ್ಯಕ್ಕೆ ಡಿ ಗ್ಯಾಂಗಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಇವತ್ತೇನಾದ್ರೂ ಟ್ರಯಲ್ ದಿನಾಂಕ ನಿಗದಿ ಆಗತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ? ಏನಾಗುತ್ತೆ ನ್ಯಾಯಾಲಯದಲ್ಲಿ ಇವತ್ತು? ಸಾಹಿತ್ಯ ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಟ್ರಯಲ್ ದಿನಾಂಕ ಕೋರ್ಟ್ ಒಂದು ಅರ್ಜಿ ವಿಚಾರಣೆ ನಡೆಸುವಂತದ್ದು. ಇದೇ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿವಾದಿತವಿಲ್ಲದ ದಾಖಲಾತಿಗಳನ್ನ ಏನು ಮಾರ್ಕ್ ಮಾಡಲು ಕೋರ್ಟ್ ಸಹ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ಬಗ್ಗೆ ಕೋರ್ಟ್ಗೆ ಈಗಾಗಲೇ ಏನು ಪ್ರಾಸಿಕ್ಯೂಷನ್ ಪರ ವಕೀಲರು ಪ್ರಸನ್ನ ಕುಮಾರ್ ಅವರು ಒಂದು ಅರ್ಜಿಯನ್ನ ಸಹ ಸಲ್ಲಿಸಿದ್ರು. ಆ ಒಂದು ಅರ್ಜಿಗೆ ರಿಪ್ಲೈ ಕೊಡೋಕೆ ಆರೋಪಿಗಳ ಪರ ವಕೀಲರಿಗೆ ಕೋರ್ಟ್ ಏನೋ ಒಂದು ಟೈಮ್ ಅನ್ನ ಕೊಟ್ಟಿತ್ತು. ಇವತ್ತು ಅದರ ಬಗ್ಗೆ ಒಂದು ನಿರ್ದೇಶನ ಕೊಡುತ್ತೆ. ಸೊ ಇವತ್ತು ಏನು ಟ್ರಯಲ್ಗೆ ಏನು ದಿನಾಂಕ ಫಿಕ್ಸ್ ಆಗುತ್ತಾ ಅಥವಾ ಏನು ಇವತ್ತೇನಾದ್ರು ಆರೋಪಿಗಳ ಪರ ಮತ್ತೊಬ್ರು ಯಾರಾದ್ರೂ ಏನಾದ್ರು ಒಂದು ಬೇರೆ ರೀತಿಯ ಒಂದು ಅರ್ಜಿಯನ್ನ ಹಾಕ್ತಾರ ಏನು ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.